ಜಡೆ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ನಾವು 80ರ ದಶಕದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜಯ್ ಸರ್ ಹೇಳ್ದಂಗೆ ಈಗಲೂ ವಾಸ್ತವ ಪರಿಸ್ಥಿತಿಯಲ್ಲಿ ನಮ್ಮೂರ ಕಡೆ ಸರ್, ನಾನು ಉತ್ತರ ಕರ್ನಾಟಕದ ಹೆಣ್ಮಗಳು, ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಈಗಲೂ ಕುಡಿಯೋದಕ್ಕೆ ಕೆಳಜಾತಿಯವ್ರು ಯಾರಾದರೂ ಬಂದರೆ ನೀರು ಕೊಡಲ್ಲ ಸರ್, ಕೈಗೆ ಎತ್ತುಬಿಟ್ಟು ಮೇಲಿಂದ ಸುರಿತಾರೆ. ಅದನ್ನೆಲ್ಲ ನೋಡಿದಾಗ ಬಹಳ ಬೇಸರ ಅನಿಸುತ್ತೆ. ಎಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ ನಾವು ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಯಾಕೆ ಅನಿಸ್ತು ಸರ್ ಇದನ್ನ ತೆರೆ ಮೇಲೆ ತರಬೇಕು, ಒಂದು ಸಮಾಜಕ್ಕೆ ಸಂದೇಶ ಕೊಡಬೇಕು, ಜನರನ್ನ ಎಚ್ಚರಿಸೋ ಪ್ರಯತ್ನಗಳಾಗಬೇಕು ಅಂತ ಅನಿಸಿದ್ದು ಯಾಕೆ? ಯಾವ ಮೂಮೆಂಟಿಗೆ ಅನಿಸ್ತು ನಿಮಗೆ ಅಂತ? ಇಲ್ಲ, ನಾನು ಸ್ಕ್ರಿಪ್ಟು ಅಂತಂತ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆ ಕೆಲವು ವಿಚಾರಗಳನ್ನ ಹೇಳಬೇಕು ಅನ್ನೋದು. ಸೊ ಏನು ಅಂತಂದರೆ ಒಂದು ಜಗತ್ತು ಕಟ್ಟಬೇಕಿತ್ತು. ಅಂದರೆ ಆ ಶೋಷಣೆ ಅನ್ನೋದು ಯಾವಾಗಲೂ ಇರುತ್ತೆ. ಅದು ಇವಾಗ 2026ಕ್ಕೆ ಮಾಡಿದ್ರೂ ಅದೇ ಶೋಷಣೆ ಇರುತ್ತೆ. ಬಟ್ ನನಗೆ 26ಕ್ಕೆ ಒಂದು ಜಗತ್ತು ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಆ 80ರ ಕಾಲ ಹೋಗಿ ಅದು ಯಾವಾಗಲೂ ಶೋಷಣೆ ಇರುತ್ತೆ ಅನ್ನೋದಕ್ಕೆ ನಾನು ಆ ಕಾಲದಲ್ಲಿ ಕಟ್ಟಿ, ಅದು ಇವಾಗ ಬೇರೆ ರೂಪದಲ್ಲಿ ಇರುತ್ತೆ ಅಷ್ಟೇ. ಅದೇ ಆ ಊರೇ ದೇಶ, ಆ ಊರೇ ಕರ್ನಾಟಕ, ಆ ಊರೇ ಎಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದೇ 1980 ಹೌದು, 2026 ಹೌದು, ಎಲ್ಲ ಅದು. ನಾನು ಯಾಕೆ ಹಳೆಯದು ಅಂತ ಏನಿಲ್ಲ, ಬೇರೆ ಬೇರೆ ಫಾರ್ಮೆಟಲ್ಲಿ ಇರುತ್ತೆ ಅಷ್ಟೇ. ಅದು ಉದ್ದೇಶ. ಇವಾಗ ನಾನೇನು ಕತೆ ತಗೊಳ್ಬೇಕಾದ್ರೆ ಫಸ್ಟು ಹೀರೋ ಸ್ಟಾರ್ಟ್ ಮಾಡೋದು 2 ಎಕರೆ ಭೂಮಿ, ಅಂದರೆ ಫಸ್ಟ್ ಬದುಕನ್ನ ಕಾಣಕ್ಕೆ ಮಾಡ್ತಾನೆ. ಅವನ ನೆಕ್ಸ್ಟ್ ವಿಕಾಸನ ಅಕ್ಷರ, ನೆಕ್ಸ್ಟ್ ಸ್ಟೇಜು ಅಕ್ಷರ, ಮಗಳನ್ನ ನೆಕ್ಸ್ಟ್ ಜನ್ರೇಷನ್ ಓದಿಸ್ತಾನೆ. ಥರ್ಡ್ ಏನು, ಅಕ್ಷರ ಕಲ್ತ ಮೇಲೆ ನೀನು ಸುಮ್ಮನೆ ಆದ್ರೂ ಉಪಯೋಗ ಇಲ್ಲ, ಸಂವಿಧಾನ ಬರಬೇಕು, ಅವಾಗ ಸಮಾನತೆ. ಅದು 3 ಸ್ಟೇಜು ನಾನು ಆ ಕ್ಯಾರೆಕ್ಟರ್ ಜರ್ನಿ ಮಾಡಿದ್ದೆ. ಸಿನಿಮಾನ ಆ ವ್ಯೂ ಪಾಯಿಂಟಲ್ಲಿ ನಾವು ಕಾಣಬೇಕು. ಸುಮ್ಮನೆ ಒಂದು ಸಿನಿಮಾ ಅವರು ಜಮೀನ್ದಾರ ಇವನಂತಲ್ಲ. ಫಸ್ಟ್ ಮೂಲಭೂತ ಏನು, ನಾನು ಬದುಕಕ್ಕೆ ಒಂದು ಅನ್ನಕ್ಕೆ ಒದ್ದಾಡ್ತೇನೆ, ಆಮೇಲೆ ಅಕ್ಷರಕ್ಕೆ ಒದ್ದಾಡ್ತದೆ ಆ ಕ್ಯಾರೆಕ್ಟರ್, ಆಮೇಲೆ ಸಂವಿಧಾನಕ್ಕೆ ಒದ್ದಾಡ್ತದೆ, ಅವಾಗ ಸಮಾನತೆ. ಸೊ ಈ ಲೇಯರ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ರಿವ್ಯೂ ಓದ್ತಾ ಇದ್ದೆ, ತುಂಬಾ ಜನ ವೆರಿ ಪಾಸಿಟಿವ್ ಆಗಿ ಬರ್ತಿದ್ದಾರೆ, ತುಂಬಾ ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇದೆ. ಕತೆ ತುಂಬಾ ಚೆನ್ನಾಗಿದೆ, ಚಿತ್ರಕಥೆನೇ ಇಲ್ಲ ಅಂತ ಯಾರೋ ಹೇಳಿದ್ರು. ಬಹುಶಃ ನೀವೀಗ ಕೊಟ್ಟಂತ ಈ 3 ಲೇಯರ್ ಇದೆಯಲ್ಲ, ಅದೇ ಅದಕ್ಕೆ ಉತ್ತರ. ಅದನ್ನ ಅರ್ಥ ಮಾಡಿ ನಾನು ಅದನ್ನೇ ಹೇಳಿದ್ದು, ಅದನ್ನೇ ಇದು ವಿಷಯ. ಇವಾಗ ಎಷ್ಟೋ ಸಿನಿಮಾಗಳು ಅಕ್ಷರ, ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಹಸುರನಲ್ಲಿ ಅಕ್ಷರಕ್ಕೆ ನಿಲ್ಲಿಸ್ತಾನೆ, ಎಷ್ಟೋ ಸಿನಿಮಾಗಳು ಅಕ್ಷರಕ್ಕೆ ನಿಲ್ಲಿಸ್ತಾವೆ. ನಾನು ಅಕ್ಷರಕ್ಕೆ ನಿಲ್ಲಿಸಬಹುದಿತ್ತು, ಅಕ್ಷರ ಇಲ್ಲ, ಅಕ್ಷರ ನೀವು ಓದ್ಬಿಟ್ರೆ ಆಗಲ್ಲ. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಸ್ಟೇಜು ಅಕ್ಷರ ಕಲ್ತವರೆಲ್ಲ ಸಂವಿಧಾನಕ್ಕೆ ಒದ್ದಾಡಬೇಕಾಗಿದೆ. ಇವತ್ತು ಒದ್ದಾಡಬೇಕಾಗಿದ್ದು ಅಕ್ಷರಕ್ಕಲ್ಲ, ಅಕ್ಷರ ಆಲ್ರೆಡಿ ಬಂದ್ಬಿಟ್ಟಿದೆ, ಸಂವಿಧಾನಕ್ಕೆ ಒದ್ದಾಡಬೇಕು ಇವತ್ತು. ಅದು ಆ ಕ್ಯಾರೆಕ್ಟರ್ ನೆಕ್ಸ್ಟ್ ಸ್ಟೆಪ್ಪು. ಮಗಳು ಅಂದರೆ ಮಗಳು ಅವನ್ನ ಆ ರಾಚೆಗೆ ಎಬ್ಬಿಸ್ತಾಳೆ, ಸಂವಿಧಾನಕ್ಕೆ ಒದ್ದಾಡಪ್ಪ, ಅವಾಗ ನಿನ್ನ ಭೂಮಿ, ನನ್ನ ಓದು, ಈ ಊರು ಎಲ್ಲದಕ್ಕೂ ಅರ್ಥ ಅದು ಅಲ್ಲಿರೋದು ಅಂತ ಅವಳು ಅವನಿಗೆ ಎಬ್ಬಿಸಿದಾಗ ಅವನು ಇವಾಗ ಸಂವಿಧಾನಕ್ಕೆ ಒಂದು ಕ್ರಾಂತಿಯ ದಾರಿ ತಗೋತಾನೆ. ಅಲ್ಲಿ ಕೂಡ ಗಾಂಧಿ ತಾತನ ತಗೊಂಡ್ರೆ ಆಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮತ್ತೆ ಕೊಡ್ಲಿ ರಾಚೆ ಆಗಬೇಕಾಗುತ್ತಮ್ಮ ಅಂತ. ಅವಾಗ ಹೆಂಡತಿ ರಚಿತಾರಾಮ್ ಕ್ಯಾರೆಕ್ಟರ್ ಹೇಳ್ತಾನೆ, ದೇವರೇ ಆಯುಧ ಹಿಡ್ಕೊಂಡು ಹೋಗಾದ್ರೆ ನಾವೇನು ಅಂತ. ಅದಕ್ಕೊಂದಕ್ಕೊಂದು ಅಷ್ಟು ಲಿಂಕ್ ಕೊಟ್ಟು ಮತ್ತೆ ಅವನು ಕೊಡ್ಲಿ ರಾಚೆ ಮಾಡಿ ಸಂವಿಧಾನಕ್ಕೆ ನಾನು ಎಂಡ್ ಕೊಟ್ಟಿರ್ತೀನಿ. ಸೊ ಆ ಲೇಯರಲ್ಲಿ ಸಿನಿಮಾ ಇರೋದು. ಅಲ್ಲ ಸರ್, ಈಗ ಡೇರಿಂಗ್ ಡೈರೆಕ್ಟರ್ ಅಂತ ಅನಿಸ್ಕೊಳ್ತೀರಾ ಅಂತ? ಯಾಕಂದ್ರೆ ಶೋಷಣೆ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ ಅಂದ್ರೇನೆ ಅಪೋಸ್ ಮಾಡ್ತಾರೆ ಸರ್, ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಆ ಶೋಷಣೆಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ, ನೀವು ಸಮಾಜಕ್ಕೆ ಸಂದೇಶ ಕೊಡ್ತೀವಿ ಅಂತ ಬಂದಾಗ ಏನಾದ್ರೂ ಅಡೆತಡೆಗಳಿತ್ತ ಸರ್? ಏನಾದ್ರೂ ಒಂದ್ ಸ್ವಲ್ಪ ಮಾಡಬಾರದು ಪ್ರಶ್ನೆ ಅಲ್ವಾ ಸರ್? ಯಾಕೆ ಮಾಡಬಾರದು? ಕರೆಕ್ಟ್ ಅಲ್ವಾ ವಿಜಯ್ ಸರ್? ಹಂಗಿದೆ ಅಲ್ವಾ ವಾಸ್ತವದಲ್ಲಿ? ನಾವೇನ್ ಹೇಳ್ತಾ ಇದೀವಿ, ಈ ದಬ್ಬಾಳಿಕೆ ಅನ್ನೋದು ಎಲ್ಲಿಂದ, ಒಂದು ಬೀದಿ ಗುಡಿಸೋರಿಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪ್ನಿವರೆಗೂ ಇದೆ ಇವತ್ತು. ಅದಕ್ಕೆ ನೋಡ್ಬೋದು ನೀವು, ಮಲ್ಟಿನ್ಯಾಷನಲ್ ಕಂಪ್ನಿಲಿ ಎಷ್ಟೋ ಜನ ಸೂಸೈಡ್ಗಳು ಮಾಡ್ಕೋತಾ ಇದ್ದಾರೆ, ಲೆಕ್ಕನೇ ಇಲ್ಲ. ಪಾಪ ಪುಟ್ಟ ಹೆಣ್ಮಕ್ಳು ಕೆಲ್ಸಕ್ಕೆ ಸೇರಿ ಒಂದು ವರ್ಷ ಆಗಿರಲ್ಲ, ಸಂಪಾದನೆ ಅನ್ನೋದನ್ನ ನೋಡಿ ಇನ್ನು ಪಾಪ ಅವ್ರು ಯಾವುದೋ ಒಂದು ಸಣ್ಣದಾಗಿ ಅವ್ರ ಬದುಕನ್ನ ಕಟ್ಕೊಳ್ಳೋಕ್ಕಿಂತ ಮುಂಚೆನೆ ಅವ್ರಿಗಾಗೋ ಪ್ರೆಷರ್ ಇದೆಯಲ್ಲ, ಮೆಂಟಲ್ ಪ್ರೆಷರ್, ಅಂದರೆ ದಬ್ಬಾಳಿಕೆ ಆಗ್ಬೋದು ಅಥವಾ ಅವ್ರು ಅಂದ್ಕೊಂಡಿರೋ ಸಂಪ್ರದಾಯ ಆಗ್ಬೋದು. ಇಲ್ಲಿ ಯಾವುದೇ ಜಾತಿ ಅಥವಾ ವರ್ಣಗಳನ್ನು ಇಟ್ಟು ಮಾತಾಡೋವಂಥ ಕೆಲಸ ನಾವು ಮಾಡಿಲ್ಲ. ಅಂದರೆ ಇರೋನು ಮತ್ತು ಇಲ್ಲದೆ ಇರೋರು ಮಧ್ಯೆ ನಡೆಯೋದು. ಎಸ್, ನಾನು ಅದನ್ನೇ ಹೇಳಕ್ಕೆ ಬಂದೆ. ನಿರ್ದೇಶಕರು ಎಷ್ಟು ಚಾಕಚಕ್ಯತೆ ಮೆರೆದಿದ್ದಾರೆ ಇಲ್ಲಿ ಅಂತಂದರೆ, ಈಗ ಜಾತಿ ವಿಚಾರದಲ್ಲಿ ಯಾವುದೋ ಒಂದು ಪದ ಬಳಕೆ ಮಾಡಿದ್ರು ಕೂಡ ದೊಡ್ಡ ಮಟ್ಟದ ಕಿಚ್ಚತ್ಕೊಂಡ್ಬಿಡುತ್ತೆ. ಹಂಗಾಗಿ ಇಲ್ಲಿ ಇವರು ಊರು ಗೌಡ್ರು ಅನ್ನೋದನ್ನು ಕೂಡ ಬಳಸಿಲ್ಲ, ಜಮೀನ್ದಾರರು, ದಣಿಗಳು ಈ ತರ ಬಳಸಿದ್ದಾರೆ. ಎಷ್ಟು ನೀಟಾಗಿ ಅದನ್ನ ಕನ್ವೆ ಮಾಡಿದ್ದಾರೆ. ಎಲ್ಲಾ ಸಮುದಾಯದಲ್ಲೂ ಸರ್, ಈಗ ಎಲ್ಲಾ ಸಮುದಾಯದಲ್ಲೂ ಶ್ರೀಮಂತರಿದ್ದಾರೆ, ಅದೇ ಸಮುದಾಯದವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ.
ಸೊ ಹಂಗಾಗಿ ಅದನ್ನ ನಾವು ಮೇಯ್ನ್ ಸ್ಟ್ರೀಮ್ ಅದನ್ನ ಇಟ್ಕೊಂಡೇ ನಾವು ಎಲ್ಲ ಕಡೆ ಹೇಳಿದ್ರೆ ಎಲ್ಲರೂ ಅನುಭವಿಸಿರೋದು, ಎಲ್ಲ ಸಮುದಾಯದ ಅನುಭವಿಸ್ತಾ ಇರೋದು ಇದು. ಈಗ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರಿಗೆ ಅವ್ರವ್ರೇನೆ ಶೋಷಣೆ ಮಾಡ್ತಾ ನೋಡಿ, ಮನೆ ಅಣ್ಣ ಹೋಗಿ ತಮ್ಮನ್ನು, ತಮ್ಮ ಹೋಗಿ ಅಣ್ಣನ ಮರ್ಡರ್ ಮಾಡ್ಬಿಟ್ಟು ಪಾಪ ಯಾವುದು ಲ್ಯಾಂಡ್ ವಿಷಯಕ್ಕೆ ಬಂದ್ಬಿಟ್ಟಾಯ್ತು. ಅದು ಅದ್ರಲ್ಲಿ ಯಾರು ಲ್ಯಾಂಡ್ ಲಾರ್ಡು, ಯಾರ್ದು ಲ್ಯಾಂಡ್ ಅದು. ಎಸ್ ಸರ್, ವಾಪಸ್ ಬರ್ತೀನಿ. ಸಮಾಜದಲ್ಲಿರುವಂತಹ ವಾಸ್ತವ ಪರಿಸ್ಥಿತಿಯನ್ನ ತೆರೆ ಮೇಲೆ ತೋರಿಸುವ ಪ್ರಯತ್ನಗಳಾಗಿದೆ. ಶೋಷಣೆ ಬಗ್ಗೆ ಮಾತನಾಡೋದಕ್ಕೆ ಭಯ ಪಡ್ತಾ ಇರುವಂತಹ ಸಮಾಜದಲ್ಲಿ ಯಾಕ್ರಿ ಭಯ ಪಡ್ತೀರಿ, ಯಾಕೆ ನಾವು ಮಾತಾಡಬಾರ್ದು, ಮಾತಾಡಿ ತೋರಿಸ್ತೀವಿ, ತೆರೆ ಮೇಲೆ ತೋರಿಸ್ತೀವಿ ಅನ್ನುವಂಥ ಪ್ರಯತ್ನಗಳು ಚಿತ್ರತಂಡದಿಂದ ಆಗಿದೆ ಅನ್ನೋದು ಬಹಳ ಸ್ಪಷ್ಟ.